ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಏನು ಅಂದರೆ ಲೈವ್ ಹೋಗೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ, ಮತ್ತು ಶೇರ್ ಮಾಡಿ. ಗೊತ್ತಿಲ್ಲದೆ ಇರೋರಿಗೆ ಲೈವ್ ಹೋಗೋದು ಹೇಗೆ ಅಂತ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಈಗ ಬನ್ನಿ, ನಾನು ಡೈರೆಕ್ಟ್ ಮೊಬೈಲಲ್ಲೇ ತೋರಿಸ್ಕೊಡ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತೇಳಿ. ನೋಡಿ, ಈ ಥರ ಸ್ಕ್ರೀನ್ ಓಪನ್ ಮಾಡ್ಕೊಳ್ಳೋಣ. ಸ್ಕ್ರೀನ್ ಓಪನ್ ಮಾಡ್ಕೊಂಡು ನಮ್ಮದು ಯೂಟ್ಯೂಬ್ ಇದಕ್ಕೆ ಇಮೇಜ್ಗೆ ಹೋಗೋಣ. ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಓಪನ್ ಮಾಡ್ಕೊಳ್ತಿದ್ದಂಗೆ ನಮಗೆ ಲೈವ್ ಆಪ್ಷನ್ಗೆ ನಮ್ಮ ಇಮೇಜ್ ಇರುತ್ತಲ್ಲ ಅದ್ರ ಮೇಲೆ ಮುಟ್ಟಿದ್ರೆ ನಮ್ಮದು ಇದಕ್ಕೆ ಸಿಗುತ್ತೆ. ಅಲ್ಲಿ ಕೆಳಗಡೆ ಪ್ಲಸ್ ಆಕಾರ ಸಿಗುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಲೈವ್ ಅನ್ನೋದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ಮುಟ್ಟಿದ್ರೆ ನೋಡಿ, ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಆ ಸ್ಕ್ರೀನ್ ಓಪನ್ ಆದಾಗ ಪಕ್ಕದಲ್ಲಿ ಪೆನ್ಸಿಲ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಮುಟ್ಟಿದ್ರೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಮತ್ತು ಮೇಲ್ಗಡೆ ನಮ್ಮ ಇಮೇಜ್ ಪಕ್ಕದಲ್ಲಿ ಪೆನ್ಸಿಲ್ ಇರುತ್ತೆ, ಅದರ ಮೇಲೆ ಮುಟ್ಟಿದ್ರೆ ಫೋಟೋ ಓಪನ್ ಆಗುತ್ತೆ. ಕ್ಯಾಮ್ರಾ ಮೇಲೆ ಮುಟ್ಟಿದ್ರೆ ಒಂದು ಫೋಟೋ ಕ್ಲಿಕ್ ಆಗುತ್ತೆ. ಸೆಕೆಂಡ್ ಆಪ್ಷನು, ಅದನ್ನು ಮುಟ್ಟಿದ್ರೆ ನಿಮಗೆ ಫೇಸ್ ತೋರಿಸಿದ್ರೆ ಒಳ್ಳೆಯದು, ಆ ಫೇಸ್ ಕೂತ್ಕೊಳ್ಳುತ್ತೆ. ಇಲ್ಲ ಅನ್ನೋದಿದ್ದರೆ ನೀವು ಬೇರೆ ಯಾವ್ದಾದ್ರು ಇಮೇಜ್ ಕೂರಿಸ್ಬೋದು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನೇನು ಹಾಕಿಲ್ಲ ಅಲ್ಲಿಗೆ, ಆಯಿತಾ. ನೆಕ್ಸ್ಟು ನಾವು ಪಬ್ಲಿಕ್ಗೆ ಹೋಗೋಣ. ಪಬ್ಲಿಕ್ ಓಪನ್ ಮಾಡ್ಕೊಳ್ಳೋಣ. ಪ್ರೈವೇಟಾ ಪಬ್ಲಿಕ್ ಅಂತ ಎರಡಿರುತ್ತೆ. ನಾವು ಪಬ್ಲಿಕ್ ಹಾಕೋಣ. ಅದ್ರ ಮೇಲೆ ಕಿಡ್ಸ, ಅದರ್ ಕಿಡ್ಸ ಮತ್ತು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತ ಇರುತ್ತಲ್ವ, ಅದಕ್ಕೆ ಓಕೆ ಕೊಟ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಮತ್ತು ಬ್ಯಾಕ್ ಹೋಗೋಣ, ಆಯಿತಾ. ಬ್ಯಾಕ್ ಹೋಗಿ ಮತ್ತೆ ಬನ್ನಿ. ಅದ್ರ ಕೆಳಗಡೆ ಒಂದು ಇದಿರುತ್ತೆ. ನಾವು ಏನಾದರೂ ಬರಿಬೋದಲ್ವ, ಗುಡ್ ಮಾರ್ನಿಂಗ್ ಅಂತ ನಮ್ಗೆ ಏನಾದ್ರು ಹೇಳಬೇಕು ಅನ್ನೋದಿದ್ರೆ, ಅದ್ರ ಬಗ್ಗೆ ಬರಿಬೇಕು ಅನ್ನೋದಿದ್ರೆ ಅದನ್ನು ಬರೆಯೋಣ. ನಾನೇನು ಇವಾಗ ಬರೆದು ತೋರಿಸ್ತಿಲ್ಲ, ಸುಮ್ಮನೆ ಒಂದು 4 ಅಕ್ಷರ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದ್ರೆ ಹಾಗೆ ಬ್ಯಾಕ್ ಬಂದರೆ ಸಾಕು, ಅದೇನು ನೀವು ಡಿಲೀಟ್ ಮಾಡಬೇಕಾಗಿಲ್ಲ. ಮತ್ತು ಇಲ್ಲಿ 2 ಮೆಂಬರ್ಸ್ ಒಂದು ಪಿಕ್ಚರ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕು. ಅಂದರೆ ಅದರ್ ಮೆಂಬರ್ಸ್ಗೆ ಹೋಗ್ಬೇಕದು ಅಂತ ಅದನ್ನು ಪ್ರೆಸ್ ಓಪನ್ ಮಾಡೋಣ. ಅದಾದಮೇಲೆ ಡೈರೆಕ್ಟಾಗಿ ನಮಗೆ ಅಲ್ಲಿ ಇದಿರುತ್ತೆ, ನಾವಿರೋ ಏರಿಯಾಗಳಿಗೆ ಮಾತ್ರ ಏನು ಅಂತ ಬೇಕಂದರೆ ಕೊಟ್ಕೋಬೋದು. ನಮ್ಗೆ ಹಾಲ್ ವರ್ಲ್ಡ್ ಬೇಕು ಅನ್ನೋದಿದ್ರೆ ಅದೇನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಟೈಮಿಂಗ್ಸ್ ಓಪನ್ ಮಾಡೋಣ. ಟೈಮಿಂಗ್ಸ್ ಓಪನ್ ಅಂದರೆ ಡೇಟ್ ಓಪನ್ ಮಾಡಿದ್ರೆ ಟೈಮಿಂಗ್ಸ್ ಓಪನ್ ಆಗುತ್ತೆ. ಅದರ ಮೇಲೆ ಮುಟ್ಟಿದ್ರೆ ಈ ಥರ ಡೇಟ್ ಓಪನ್ ಆಗುತ್ತೆ. ನಮಗೆ ಒಂದು ದಿವಸ ಮುಂಚೆಗೆ ಇರುತ್ತೆ. ಬ್ಯಾಕ್ ಬಂದು ನಮ್ದು ಏನು ಡೇಟ್ ಇರುತ್ತೆ ಅದನ್ನು ಹಾಕೋಣ. ಮತ್ತು ಟೈಮಿಂಗ್ಸ್ ತೋರಿಸುತ್ತೆ. ಆ ಟೈಮಿಂಗ್ಸ್ ನಾವೇನು ಟೈಮಿಂಗ್ಸ್ ಮಾಡ್ತಾಯಿದ್ದೀವಿ ಅದು ಅಲ್ಲೇ ನಮ್ಮ ಇದರಲ್ಲಿ ಇರುತ್ತಲ್ವ ಫೋನಲ್ಲಿ, ಆ ಟೈಮ್ ಕರೆಕ್ಟಾಗಿ ಕೂರಿಸ್ಬೇಕು. AM PM ಎಲ್ಲನೂ ನೋಡಿ ಸೆಟ್ ಮಾಡಬೇಕು, ಆಯಿತಾ. ಓಕೆ, ಆಮೇಲೆ ಓಕೆ ಕೊಡೋಣ. ಅದ್ರ ಮೇಲೇ ಓಕೆ ಇರುತ್ತೆ. ಓಕೆ ಕೊಡೋಣ. ಓಕೆ ಕೊಟ್ಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಮೇಲೆ ಅಮ್ಕೋಣ. ನೆಕ್ಸ್ಟ್ ಅಂತ ತೋರಿಸ್ತಾ ಇರುತ್ತಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಓಪನ್ ಆಗುತ್ತೆ. ನೋಡಿ, ಲೈವ್ ಆಪ್ಷನ್ ಓಪನ್ ಆಯಿತು. ಈಗ ಮತ್ತೆ ಇನ್ನೊಂದು ನೆಕ್ಸ್ಟ್ ಅಂತ ತೋರಿಸಿರುತ್ತೆ ಬ್ಲೂ ಇದ್ರ ಮೇಲೆ, ಅದ್ರ ಮೇಲೆ ಒಂದು ಸತಿ ಪ್ರೆಸ್ ಮಾಡಿ ಅದ್ರ ಮೇಲೆ ಓಪನ್ ಮಾಡಿದಾಗ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಓಪನ್ ಆಗುತ್ತೆ. ನೋಡಿ, ಈ ಥರ ರೌಂಡ್ ಹೊಡಿತಾ ಇರುತ್ತೆ. ಮತ್ತು ಕೆಳಗಡೆ ಗೋ ಲೈವ್ ಅಂತ ತೋರಿಸುತ್ತೆ. ಆವಾಗ ಗೋ ಲೈವ್ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಕೊಟ್ರೆ ನಾವು ಲೈವ್ ಹೋಗ್ತೀವಿ ಡೈರೆಕ್ಟಾಗಿ. ನೋಡಿ, ಸ್ಟಾರ್ಟ್ ಆಯಿತು ನಮ್ಮ ಲೈವು. ಈಗ ನಮಗೆ ಇದ್ರ ಮೇಲೆ ಯಾವ್ದಾದ್ರು ಒಂದು ಪಿಕ್ಚರು ಇಮೇಜ್ ಹಾಕಬೇಕು ಅನ್ನೋದಿದ್ರೆ ಇಲ್ಲಿ ಸೈಡಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಎರಡನೇದು ಅದ್ರ ಮೇಲೆ ಪ್ರೆಸ್ ಮಾಡಿಕೊಟ್ರೆ ನಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ. ನಮ್ಮ ಗ್ಯಾಲ್ರಿಲಿ ನಮಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ಸೆಲೆಕ್ಟ್ ಮಾಡಿ ಹಾಕ್ಬೋದು. ನೋಡಿ, ನಾನು ಹಾಗೆ ಸುಮ್ಮನೆ ಒಂದು ಗ್ಯಾಲ್ರಿ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಫ್ರಂಟ್ ಕ್ಯಾಮ್ರಾ ಇದ್ದರೆ ನಮ್ಮ ಮುಂದೆ ನಾವು ಏನಿರುತ್ತೆ ಅದು ಕಾಣಿಸುತ್ತೆ. ನೋಡಿ, ಮೇಲ್ಗಡೆ ಫ್ಯಾನ್ ಇದೆ, ಫ್ಯಾನ್ ಕಾಣಿಸ್ತಾ ಇದೆ, ಕೈಗಳು ಬಂದು ಕಾಣಿಸ್ತಾ ಇದೆ. ನಮ್ಗೆ ಅದು ಬೇಡ ಅನ್ನೋದಿದ್ರೆ ಮೇಲ್ಗಡೆ ಬ್ಯಾಕ್ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಬ್ಯಾಕ್ ಹೋಗ್ಸಿದ್ರೆ ಅದೆಲ್ಲ ಏನೂ ಕಾಣಿಸಲ್ಲ. ಬ್ಯಾಕ್ ಕ್ಯಾಮ್ರಾ ಮುಚ್ಕೊಂಡ್ರೆ ನಿಮಗೆ ಏನೂ ಕಾಣಲ್ಲ. ಹಾಗೆಯೇ ನೀಟಾಗಿ ಇಮೇಜ್ ಬರುತ್ತೆ. ನಾವು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀವಿ, ಅದರಿಂದ ನಾವು ಕಾಣಿಸ್ತೀವಿ. ನಿಮ್ಮ ಬ್ಯಾಕ್ ಇಮೇಜ್ ಇಟ್ಕೊಂಡು ನಾವು ಕಾಣಿಸ್ಬೇಕು ಅನ್ನೋದಿದ್ರೆ ಫ್ರಂಟ್ ಕ್ಯಾಮ್ರಾನ ಇಟ್ಕೊಳ್ಳಿ. ಇದೇ ಥರ ಮುಂದೆ ಫೇಸ್ ತೋರಿಸಿ ಫೇಸ್ ಕಾಣುತ್ತೆ. ಓಕೆನಾ. ಲೈವ್ ಹೋಗಿದ್ದೀವಿ. ಹೀಗೆ ಲೈವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬಂದರು ಲೈವಿಗೆ ಜನ ಲೈಕ್ ಕೊಟ್ಟಿದ್ದಾರೆ, ಹಾಗೆ ಲೈಕ್ ಬರ್ತಾ ಹೋಗುತ್ತೆ.
ನೋಡಿ ಫ್ರೆಂಡ್ಸ್, ವಿಡಿಯೋ ಕೊನೆಯವರೆಗೂ ನೋಡ್ತಾ ಇದ್ದೀರಲ್ವ, ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಹೀಗೆ ಲೈವ್ ನೋಡ್ತಾಯಿರಿ. ಬ್ಯಾಕ್ ಹೋಗೋದು, ಲೈವ್ ಬ್ಯಾಕ್ ಹೋಗೋದು, ಹೀಗೆ ಆಮೇಲೆ ಪ್ಲಸ್ ಆಕಾರ ಇರುತ್ತೆ, ಮುಟ್ಟಿದ್ರೆ ನಾವು ಬ್ಯಾಕ್ ಹೋಗ್ತೀವಿ. ನಮಗೆ ಎಷ್ಟು ನಿಮಿಷ ಎಲ್ಲ ಬರುತ್ತೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾ ಇರೋರಿಗೆ ಧನ್ಯವಾದಗಳು.